ಎಲ್ಲರಿಗೂ ನಮಸ್ಕಾರ. ರಿಯಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಒಂದು ಹೆಲ್ದಿಯಾದಂಥ ಒಂದು ಉಂಡೆಯನ್ನು ಮಾಡಿ ತೋರಿಸ್ತೇನೆ. ಅದು ಬೆಲ್ಲದಲ್ಲಿ ಮಾಡೋವಂಥ ನಾನು ಕೆಲವೊಂದು ಐಟಮ್ಗಳು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಒಣ ಕೊಬ್ಬರಿ ಆಗಿರ್ಬೋದು, ಇದನ್ನೆಲ್ಲ ಸೇರಿಸಿ ಒಂದು ಹೆಲ್ದಿ ಮತ್ತು ಎನರ್ಜಿ ಆಗಿರುವಂಥ ಒಂದು ಲಡ್ಡು ಅಂತ ಅನ್ಬೋದು, ಒಂದು ಉಂಡೆ ಅಂತ ಅನ್ಬೋದು. ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನಾನು ಒಂದು 150 ಗ್ರಾಮು ಕೋವಾ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 3 ಚಮಚ ಅಷ್ಟು ಬಿಳಿ ಎಳ್ಳು, ಇದು ಹುರಿದು ಬಿಟ್ಟು ಇಟ್ಕೊಂಡಿದ್ದೀನಿ. ಬಾದಾಮ್ ತೊಗೊಂಡಿದ್ದೀನಿ ನಾನು ಇಲ್ಲೊಂದು 50ರಿಂದ 60 ಗ್ರಾಮು. ಇದು ಒಂದು ಈ ಬಟ್ಲು ಅಂತೇಳಿ ಇಟ್ಕೊಳ್ರಿ. ನಿಮಗೆ ಯಾವ ಅಳತೆ ಬೇಕೋ ಆ ಅಳತೆ ಬಟ್ಲು ತೊಗೋಬೋದು. ಇದು ಸ್ವಲ್ಪ ಹಾಗೆ ಎಣ್ಣೆ ಹಾಕ್ಲಾರ್ದೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾನು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಇದು ಒಂದು 100 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಶೇಂಗದ ಕಾಳು ತೊಗೊಂಡಿದ್ದೀನಿ ನಾನು. ಇದೇ ಅಳತೆಯಲ್ಲೇ ನಾನು ಒಂದು ಫುಲ್ ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಇದು ತೊಗೊಂಡಿನಿ ನಾನು, ಕಿಸ್ಮಿಸ್ ತೊಗೊಂಡಿನಿ, ಇದು ಒಣ ದ್ರಾಕ್ಷಿ. ಮತ್ತು ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಗಸಗಸೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಒಣ ಕೊಬ್ಬರಿ ಪುಡಿ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ, ಅವೈಲಬಲ್ ಇದೆ. ಇದು ಒಣ ಕೊಬ್ಬರಿ ಪುಡಿ, ಇದು ತೊಗೊಳ್ಬೇಕು. ಮತ್ತು ಅಂದರೆ ನಾನು ಏಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 4 ಏಲಕ್ಕಿ ಈ ಥರ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ತುಪ್ಪ ಇಟ್ಕೊಂಡಿದ್ದೀನಿ, ನಂದಿನಿ ತುಪ್ಪ. ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನಾವು ರುಚಿಗೆ ಉಪ್ಪು ಹಾಕಿದ್ರೆ ಸ್ವೀಟು ಅದು ಟೇಸ್ಟಾಗಿ ಬರೋದು. ಈಗ ನಾನು ಫಸ್ಟಿಗೆ ಕೋವಾವನ್ನು ಬಿಸಿ ಮಾಡ್ಕೊತಿದ್ದೀನಿ. ಆಮೇಲೆ ನಾನು ಇವೆಲ್ಲ ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ನಾನೊಂದು ಲಡ್ಡು ಮಾಡ್ತೀನಿ. ನೋಡ್ಬೋದು ನಾನೀಗ ಬಾಣಲೆಯನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಕೋವನ್ನು ಹಾಕಿದ್ದೇನೆ. ಇದು ಕೋವಾ ಹಾಕಿಬಿಟ್ಟು ನಾನಿವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ತೀನಿ. ಇದು ಕೋವಾ ಇದ್ದರೆ ತಾನೇ ಕರಗಿಬಿಟ್ಟು ಇದು ಆಗಬೇಕು. ಇದೆಲ್ಲ ಚೆನ್ನಾಗಿ ಕರಗಿಸ್ಬಿಟ್ಟು ನಾನು ಒಂಥರ ಇದು ರೆಡಿ ಮಾಡ್ಕೋಬೇಕು. ಇದರೊಳಗೆ ನಾನು ಉಂಡೆ ಕಟ್ಟೋದು ನನಗೆ ಇದು ಬೇಕು, ಕೋವಾ. ಅದಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ನೀವು ನೋಡ್ಬೋದು ನಮ್ಮದು ಆವಾಗ ನಾನು ಹಾಕಿದಾಗೆ ಗಟ್ಟಿ ಇತ್ತು. ಈಗ ಒಂಚೂರು ಅದು ಕರಗಿದೆ. ಈಗ ಇದೇ ಥರನೇ ನಾವು ಪೂರ್ತಿ ಇದನ್ನು ನಾವು ಇದೇ ಥರನೇ ಕಲಿಸ್ಕೋಬೇಕು. ನೋಡ್ತಾ ಇರ್ಬೋದು ನೋಡ್ರಿ, ಇದು ಕೋವಾ ಒಳ್ಳೆಯದು, ಅದೇನಿದೆಲ್ಲ ನಮಗೆ ಬೈಂಡಿಂಗ್ ಆಗಬೇಕಂತ ಸಂಬಂಧಾಗಿ ನಾನು ಇದು ಕೋವನ್ನು ಯೂಸ್ ಮಾಡಿದ್ದೇನೆ. ಇದನ್ನು ಫುಲ್ ಕರಗಿಸ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಇವಾಗ ಇದನ್ನು ನಾನು ಇನ್ನೊಂದು ಚೂರು ಕರಗಿಸ್ಕೊಂಡು ಚೆನ್ನಾಗಿ ಒಂಚೂರು ಅಂದರೆ ಸ್ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ನಾವು ಇದನ್ನು ಫ್ರೈ ಮಾಡಬೇಕು. ಇದು ಸ್ಲೋನಲ್ಲೇ ಇಟ್ಟು ಫ್ರೈ ಮಾಡಿದಾಗ ನಮಗಿದು ಚೆನ್ನಾಗಿ ಕೋವಾ ಬರುತ್ತೆ. ಇದು ನಮಗೆ ಉಂಡೆ ಕಟ್ಟೋಕ್ಕೆ, ಲಡ್ಡು ಮಾಡೋಕ್ಕೆ ಸಹಾಯ ಆಗುತ್ತೆ. ಇದು ಹೆಲ್ದಿ ಫುಡ್. ಈಗ ನೋಡ್ಬೋದು ನಮ್ಮದು ಕೋವಾ ಎಲ್ಲ ಕರಗಿದೆ. ಈ ಟೈಮ್ನಲ್ಲಿ ನಾನೀಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಗಂಟಾಗಿ ಏನೂ ಇಲ್ಲ ಕೋವಾ ನಮ್ಮದು. ಈ ಥರ ಎಲ್ಲನೂ ಮೆಲ್ಟ್ ಆಗಿದೆ, ಫುಲ್ಲು ಕರೆಕ್ಟಾಗಿ ಬಂದಿದೆ. ಅದಕ್ಕೆ ನಾನು ಇದನ್ನು ಆಫ್ ಮಾಡಿ ಇದನ್ನು ಚೆನ್ನಾಗಿ ನಾನು ಆರಿಸ್ಕೊಬೇಕು. ಆರಿಸ್ಕೊಂಡ್ಮೇಲೆ ನಾವು ಉಂಡೆ ಕಟ್ಟೋದು. ಈಗ ನೋಡ್ಬೋದು ನಾನು ಇದಕ್ಕೆ ಒಂಚೂರು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ಒಂದು 4 ಸ್ಪೂನ್ ತುಪ್ಪ ಹಾಕ್ತೇನೆ. ಇದು ಒಂಚೂರು ಆರಿದೆ. ನಮಗಿದು ತುಪ್ಪ ಚೆನ್ನಾಗಿ ಕಲ್ಕೋಬೇಕು. ಅದಕ್ಕೆ ನಾನು ಇದಕ್ಕೆ ತುಪ್ಪವನ್ನು ಹಾಕಿ ಈ ಥರ ಚೆನ್ನಾಗಿ ಕಲಿಸ್ತಾ ಇರ್ತಾರೆ. ಈಗ ನಾವು ಇದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡ್ಬೋದು, ಇದು ಬೆಲ್ಲ ನಾನು ತೆಂಗಿನಕಾಯಿ ತುರಿತೀವಲ್ರಿ, ಒಣ ಕೊಬ್ಬರಿ ತುರಿ ಅಂತ ಒಂದು ತುರಿ ಮಣೆಯಲ್ಲಿ ನಾನು ಈ ಥರ ತುರ್ಕೊಂಡಿದ್ದೀನಿ. ಇದು ಬೆಲ್ಲ ನಾವು ಕುಟ್ಬಿಟ್ಟು ಹಾಗೆ ಹಾಕಿದ್ರೆ ಸರಿಗೆ ಇದು ಆಗೋದಿಲ್ಲ. ಅದಕ್ಕೆ ನಾನು ಈ ಥರ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ನನಗಿದು ಉಂಡೆ ಕಟ್ಟೋಕ್ಕೆ ಸಹಾಯ ಆಗುತ್ತೆ. ನೋಡ್ಬೋದು, ಇದು ಒಂಚೂರು ಬಿಸಿ ಇದ್ದಾಗಲೇ ನಾವು ಈ ಥರ ಮಾಡ್ಕೊಂಡು ಕಟ್ಟಿದ್ರೆ ಇದು ಒಳ್ಳೆ ಟೇಸ್ಟ್ ಬರುತ್ತೆ. ನೋಡ್ಬೋದು ನೀವು, ಅದು ಬಿಸಿಗೆ ನಾವು ಬೆಲ್ಲ ಕಲಸಿದ್ದೇವಲ್ರಿ, ಅದು ನೀರು ಬಿಟ್ಕೊತಾ ಇದೆ. ನೋಡ್ಬೋದು ಲೂಸ್ ಆಗ್ತಾಯಿದೆ ನೋಡ್ರಿ. ನಾವು ಈ ಟೈಮ್ ಲೂಸ್ ಆಗೋ ಟೈಮ್ನಲ್ಲೇ ನಾವು ಇಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ ನೋಡ್ಬೋದು. ಇದು ನಾನು ಗಸಗಸೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಮತ್ತು ಇದು ಬಾದಾಮನ್ನು ಹಾಕೋತಾ ಇದ್ದೀನಿ. ಈಗ ಏಲಕ್ಕಿ ಹಾಕೋತಾ ಇದ್ದೀನಿ, ಎಳ್ಳು ಹಾಕೋತಾ ಇದ್ದೀನಿ. ಈಗ ಒಂದೊಂದಾಗಿ ನಾವು ಮಿಕ್ಸ್ ಮಾಡ್ತಾ ಹೋಗೋಣ. ನಾವು ಇದರೊಳಗೆ ಉಂಡೆ ಕಟ್ಟೋದು.
ಇದು ಎಳ್ಳು ಒಳ್ಳೆಯದು ಮತ್ತು ಬಾದಾಮೂ ಒಳ್ಳೆಯದಿದೆ, ನೋಡ್ಬೋದು ನೀವು. ಇದು ಹಿಟ್ಟು ನಾವು ಹಾಕಿವಲ್ಲ ಖೋವಾ ತುಪ್ಪ ಅದೆಲ್ಲ ಚೆನ್ನಾಗಿ ಬಿಟ್ಕೋತಾ ಇದೆ, ನೋಡ್ಬೋದು. ನಾನು ಈ ಟೈಮ್ನಲ್ಲೇ ಇದಕ್ಕೆ ಡ್ರೈ ಫ್ರೂಟ್ಸು, ಇದು ಶೇಂಗದ ಕಾಳು ಹುರಿದಿಟ್ಕೊಂಡಿದ್ದು ಮತ್ತು ಇದು ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ನೋಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿದಾಗೆ ನಮಗೆ ಅದು ಹೊಂದ್ಕೊಳ್ಳುತ್ತೆ. ಮತ್ತು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಈ ಸ್ವೀಟಲ್ಲಿ ಉಪ್ಪಿರಲಿಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ. ಒಂಚೂರು ಉಪ್ಪನ್ನು ಚೂರು ಹಾಕ್ಕೊಂತ ಇದ್ದೀನಿ, ತುಂಬ ಇಲ್ಲ. ಬೆಲ್ಲದಲ್ಲಿರುತ್ತೆ, ಇದು ಆರ್ಗ್ಯಾನಿಕ್ ಬೆಲ್ಲ ಅಲ್ವಾ, ಇದರೊಳಗೆ ಅಷ್ಟೊಂದು ಬೆಲ್ಲ ಇರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಮೇಲ್ಗಡೆ ಈಗ ನಾನು ಕಲಿಸ್ತಾ ಬಂದಿದ್ದೀನಿ. ಈಗ ಲಾಸ್ಟಿಗೆ ನಾವು ಇದು ಒಣ ಕೊಬ್ಬರಿ ಪುಡಿಯನ್ನು ಹಾಕ್ತಾಯಿದ್ದೀವಿ, ನೋಡಬೇಕು. ಇದು ನಮಗೆ ಕಟ್ಟೋಕ್ಕೆ ಹೆಲ್ಪ್ ಮಾಡುತ್ತೆ, ಟೇಸ್ಟಾಗಿಯೂ ಇರುತ್ತೆ. ಇದು ತುಂಬ ಎನರ್ಜಿ ಕೊಡುವಂಥ ಲಡ್ಡು ಇದು. ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಮಕ್ಕಳಿಗೇನಾದ್ರೂ ಬರ್ತದೆ, ದೊಡ್ಡವರಿಗಾದ್ರೂ ಬರ್ತದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಲಡ್ಡು ಒಳ್ಳೆಯದು, ಆರೋಗ್ಯಕರವಾದ ಲಡ್ಡು ಇದೆ ಇದು. ನಾವು ಹಾಕಿರುವಂಥ ಬಾದಾಮಿ ಆಯಿತು ಮತ್ತು ಶೇಂಗಾ ಆಯಿತು ಮತ್ತು ಗಸಗಸೆ ತುಂಬ ಒಳ್ಳೆಯದು, ನಮ್ಮ ನರಗಳಿಗೆ ಒಳ್ಳೆಯ ಶಕ್ತಿ ಕೊಡುತ್ತೆ. ಮತ್ತು ಅಂತಂದರೆ ಗೋಡಂಬಿ, ಈಗ ನಾನು ಒಂಚೂರು ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಇದು ಎಲ್ಲನೂ ನಾನು ಡ್ರೈ ಫ್ರೂಟ್ಸೇ ಹಾಕಿದ್ದೀನಿ. ಅದಕ್ಕಾಗಿ ನಾನು ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಈ ಥರ ನಾನು ಉಂಡೆಯನ್ನು ಬರೋ ತನಕ ಇದೆಲ್ಲ ಹೊಂದ್ಕೊಂಡಿದೆ. ಇವಾಗ ನಾನು ಉಂಡೆಯನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು ನಾನಿವಾಗ ಉಂಡೆಯನ್ನು ಕಟ್ತಾಯಿದ್ದೀನಿ ಈ ಥರ ಮಾಡಿಕೊಂಡು. ಇದು ಮಕ್ಕಳಿಗಾಯಿತು ದೊಡ್ಡವರಿಗಾಯಿತು. ದಿನ ಬೆಳಗ್ಗೆ ಒಂದು ಉಂಡೆ ಕೊಟ್ಟರೆ ಸಾಕು, ತುಂಬ ಎನರ್ಜಿಕ್ ಆಗಿರ್ತದೆ ಇದರಲ್ಲಿ. ಈಗ ನಾನೆಷ್ಟು ಲಾಡು ಕಟ್ಕೋತಾ ಇದ್ದೀನಿ ನೋಡಿ. ನಮ್ಮ ಲಡ್ಡು ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡಿರಿ. ಇದು ತುಂಬ ಎನರ್ಜಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ. ಬೆಳಿಗ್ಗೆ ಮಕ್ಕಳಿಗೆ ಇದು ಒಂದು ಲಡ್ಡು ಕೊಟ್ಟು ಒಂದು ಲೋಟ ಹಾಲು ಕೊಟ್ಟರೆ ಸಾಕು, ಮಕ್ಕಳಿಗೆ ಶಕ್ತಿ ಚೆನ್ನಾಗಿರುತ್ತೆ. ಇದರೊಳಗೆ ಬಾದಾಮಿ ಇದೆ, ಗೋಡಂಬಿ ಇದೆ ಮತ್ತು ನಾವು ಗಸಗಸೆ ಅಂದರೆ ಅದು ನರಗಳಿಗೆ ಶಕ್ತಿ ಕೊಡುವಂಥದ್ದು. ಇದು ನಾವು ಶೇಂಗದ ಕಾಳು ಹಾಕಿ, ಅದು ಬಾದಾಮಿ ಮತ್ತು ಇದು ಶೇಂಗದ ಕಾಳು ಒಂದೇ ಥರ ಕೆಲಸ ಮಾಡುತ್ತೆ. ಇದನ್ನು ನರಗಳದಾಗ ಒಳ್ಳೆ ಶಕ್ತಿ ಇರುತ್ತೆ. ಮತ್ತು ಎಳ್ಳು ಹಾಕಿದ್ದೀವಿ ನಾವು, ಅನ್ಪಾಲಿಶ್ ಎಳ್ಳನ್ನು ಹಾಕಿದ್ದೇವೆ, ಅದನ್ನು ಹೆಲ್ತಿಗೆ ಒಳ್ಳೆಯದು. ಮತ್ತು ನಾವು ಒಣ ದ್ರಾಕ್ಷಿ ಮತ್ತು ಖೋವಾ ತುಪ್ಪ ಎಲ್ಲನೂ ಹೆಲ್ದಿ ಇರೋಂಥದ್ದೇ ನಾವು ಹಾಕಿರೋದು. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೆ ಆಗುತ್ತೆ ಇದು, ಒಬ್ಬರಿಗೆ ಅಂತಲ್ಲ. ಹೆಣ್ಮಕ್ಕಳು ಯಾಕಂದರೆ ಮನೆಯಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತದೆ, ಅಂಥವ್ರನ್ನು ಇದನ್ನು ಉಪಯೋಗ ಮಾಡ್ಬೋದು. ಇದು ತುಂಬ ಹೆಲ್ದಿ ಆದಂಥ ಒಂದು ಲಡ್ಡು. ಇದು ಡ್ರೈ ಫ್ರೂಟ್ಸ್ ಲಡ್ಡುನೂ ಅನ್ಕೋಬೋದು ಮತ್ತು ಶೇಂಗಾದು ಲಡ್ಡುನೂ ಅನ್ಕೋಬೋದು. ಇದು ಒಣ ಕೊಬ್ಬರಿ ಪುಡಿನೂ ಹಾಕಿ ಮಾಡಿದ್ದೇವೆ. ಒಣ ಕೊಬ್ಬರಿ ಪುಡಿ ನಿಮಗೆ ಅವೈಲೇಬಲ್ ಇರುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ. ಮತ್ತು ಖೋವಾನೂ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನಮ್ಮ ಅಡುಗೆ ಮನೆಯಲ್ಲಂತೂ ಇದು ಎಲ್ಲನೂ ಇರೋಂಥದ್ದೇ. ಶೇಂಗಾ ಇರುತ್ತೆ, ಬೆಲ್ಲ ಇರುತ್ತೆ, ಎಳ್ಳಿರುತ್ತೆ, ಗಸಗಸೆ ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ನಮ್ಮ ಮಾಮೂಲಿಯಾಗಿ ಮನೇಲಿ ಇಟ್ಟೇ ಇರ್ತೀವಿ. ಇರಲಾರ್ದವರು ಒಂಚೂರು ತಂದು ಮಾಡ್ಕೊಂಡ್ರೂ ಆಗುತ್ತೆ. ಇದು ತುಂಬ ಹೆಲ್ದಿ ಆದಂಥ ಒಂದು ಲಡ್ಡು. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ, ಮಕ್ಕಳಿಗೂ ಇದೇ ಥರನೇ ಮಾಡಿಕೊಡಿ. ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಕಳಿಗೆ ಶಕ್ತಿನೂ ಚೆನ್ನಾಗಿರುತ್ತೆ. ಇದ್ರೊಳಗೆ ಬಾದಾಮಿ ಹಾಕಿವಿ, ಬಾದಾಮು ಮಕ್ಕಳಿಗೆ ಒಳ್ಳೆಯದು, ಚುರುಕ್ತನ ಇದಿರ್ತದೆ, ಜ್ಞಾಪಕ ಶಕ್ತಿ ಇರುತ್ತೆ. ಹಾಗೆ ಬಾದಾಮಿ ತಿಂದರೆ ಮಕ್ಕಳಿಗೆ ಸರಿ ಅನಿಸೋದಿಲ್ಲ ಅಂತಂದರೆ ಅದು ನೆನೆಸ್ಕೊಟ್ರೂ ಸರಿ ಅನಿಸೋದಿಲ್ಲ. ಈ ಥರ ನೀವು ಲಡ್ಡುದಾಗ ಹಾಕಿಕೊಟ್ರೆ ಬೆಳಗ್ಗೆ ಮಕ್ಕಳು ತಿಂದರೆ ಇದನ್ನು ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಕ್ಕಳಿಗೂ ಒಳ್ಳೆಯದು. ಇದನ್ನು ನೀವು ಮನೆಯಲ್ಲಿ ಮಾಡಿ ನಮ್ಮ ವಿಡಿಯೋನು ಪೂರ್ತಿಯಾಗಿ ನೋಡಿ, ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚಿನ ರೀತಿಯಲ್ಲಿ ನಮ್ಮ ವೀಡಿಯೋಸನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.